ಹಲೋ ಅಸ್ಸಲಾಮ್ ವಲೈಕುಮ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ. ಸೊ ಇವತ್ತು ಮಾಡೋಣ ಒಂದು ಸ್ಪೆಷಲ್ ಬಿರಿಯಾನಿ. ಇದರಲ್ಲಿ ಬಿರಿಯಾನಿ ಮಸಾಲ ಕೂಡ ಮನೆಯಲ್ಲೇ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಕ್ರೀನ್ಶಾಟಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಇಲ್ಲಿ ಇದನ್ನು ಹುರಿದು ಗ್ರೈಂಡ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ವಿ ಗನ ಸ್ಟಾರ್ಟ್ ದ ಬಿರಿಯಾನಿ ಪ್ರಾಸೆಸ್. ಆಯಿಲಲ್ಲಿ ಒಂದು ಸ್ವಲ್ಪ ಮಸಾಲೆ ಹಾಕ್ಕೋತಾ ಇದ್ದೀವಿ. ಆಲ್ ದ ಗರಂ ಮಸಾಲ ದಟ್ ವಿ ಯೂಸ್ಡ್ ಫಾರ್ ಬಿರಿಯಾನಿ ಮಸಾಲ ವಿ ಆರ್ ಆಲ್ಸೋ ಯೂಸಿಂಗ್ ಹಿಯರ್. ಆ್ಯಂಡ್ ದೆನ್ ವಿ ಗನ ಫ್ರೈ ದ ಅನಿಯನ್ಸ್ ಮತ್ತು ಸ್ವಲ್ಪ ಗ್ರೀನ್ ಮಸಾಲೆ ಕೂಡ ಹಾಕ್ಕೋತಾ ಇದ್ದೀವಿ, ಕೊತ್ತಂಬರಿ ಆ್ಯಂಡ್ ಪುದೀನ. ಇದನ್ನು ಫ್ರೈ ಮಾಡಿ ಫ್ರೈಯಿಂಗ್ ದ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇವತ್ತು ದಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಮತ್ತು ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಇದೆ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಸ್ಕ್ರೀನ್ ಮೇಲೆ ಮೆನ್ಷನ್ ಇದೆ. ಸೊ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಮೇಲೆ ಡ್ರೈ ಮಸಾಲಾಸ್ ಹಾಕ್ಕೋತಾ ಇದ್ದೀವಿ. ಡ್ರೈ ಮಸಾಲಾಸ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಮತ್ತು ಮಟನ್ ಹಾಕ್ಕೋತೀವಿ. ಆ್ಯಂಡ್ ದೆನ್ ಮಟನ್ ಸ್ವಲ್ಪ ಹುರ್ಕೋಬೇಕು. ಚೆನ್ನಾಗಿ ಹುರಿದ್ರೆ ಮಟನ್ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರಿದ್ರೆ ಬೇರೆ ಹಾಕೋ ಇಂಗ್ರೀಡಿಯೆಂಟ್ಸ್ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಲೈಕ್ ಲೇಟರ್ ವಿ ಗೋನಾ ಆ್ಯಡ್ ಕೇಸರ್ ಮತ್ತು ಬೇರೆ ಮಸಾಲೆ ಹಾಕ್ತೀವಲ್ಲ ಬಿರಿಯಾನಿ ಮಸಾಲ, ಆ ಸ್ಮೆಲ್ ಚೆನ್ನಾಗಿರುತ್ತೆ ಮಟನ್ ಸ್ಮೆಲ್ ಹೊಟ್ಟೋದ್ರೆ ಅಂತ. ಆ್ಯಂಡ್ ದೆನ್ ಸಾಲ್ಟ್ ಆ್ಯಡ್ ಮಾಡಿ ಗ್ರೀನ್ ಮಸಾಲ ಇನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀವಿ ಮತ್ತು ಟೊಮ್ಯಾಟೊ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಇದರಲ್ಲಿ ಕರ್ಡ್ ಹಾಕ್ಕೋತಾ ಇದ್ದೀವಿ. 2 ಕಪ್ಸ್ ಅಷ್ಟು ಕರ್ಡ್ ಹಾಕ್ತಾ ಇದ್ದೀವಿ. ಆ್ಯಂಡ್ ದೆನ್ ಸೊ ಇದು ಗ್ರೇವಿ ಕುಕ್ ಮಾಡುವಾಗ ವಿ ನಾಟ್ ಗನ ಆ್ಯಡ್ ಈವನ್ ಎ ಲಿಟಲ್ ವಾಟರ್ ಸೊ ದಟ್ ಬರೀ ಮಟನ್ದೇ ಫ್ಲೇವರ್ ತುಂಬ ಚೆನ್ನಾಗಿರಲಿ ಅಂತ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 3 to 4 ವಿಸಿಲ್ಸ್. ಇಲ್ಲಿ ರೈಸ್ನ ಹಾಫ್ ಕುಕ್ ಮಾಡ್ಕೋತಾ ಇದ್ದೀವಿ. ಇದರಲ್ಲಿ ಕೂಡ ಗರಂ ಮಸಾಲಾಸ್ ಎಲ್ಲ ಹಾಕಿದ್ದೀವಿ. ಆನ್ ದ ಸ್ಕ್ರೀನ್ ಇಟ್ಸ್ ಮೆನ್ಷನ್ಡ್. ಆ್ಯಂಡ್ ದೆನ್ ವಿ ಗನ ಮಿಕ್ಸ್ ಅರ್ಧ ರೈಸ್ ಮತ್ತು ದ ಗ್ರೇವಿ ಆ್ಯಂಡ್ ದೆನ್ ದ ರೆಸ್ಟ್ ಆಫ್ ದ ರೈಸ್. ಇದರಲ್ಲಿ ಬಿರಿಯಾನಿ ಮಸಾಲ ಕೂಡ ಲೇಯರ್ ಆಗಿ ಆ್ಯಡ್ ಮಾಡ್ತೀವಿ. ಆ್ಯಂಡ್ ದೆನ್ ಅಟ್ ದ ಎಂಡ್ ಅಟ್ ದ ಟಾಪ್ ವಿ ಗನ ಆ್ಯಡ್ ದ ಕೇಸರ್. ಸೊ ಇದರಲ್ಲಿ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಕುಕ್ ಆದಾಗ ಮನೆಯೆಲ್ಲ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ. ಸೊ ದಟ್ಸ್ ದ ರೀಸನ್. ಇದನ್ನು ದಮ್ಗಿಡಬೇಕು. ದಮ್ಗಿಡಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ಒನ್ ಥಿಕ್ ತವಾ ಅಟ್ ದ ಬಾಟಮ್. ಸೊ ಇಲ್ಲಿ ನಾವು ಮನೆಯಲ್ಲಿ ತವಾ ದಮ್ಗೋಸ್ಕರನೇ ಅಂತ ಒಂದು ಇಟ್ಬಿಟ್ಟಿರ್ತೀವಿ. ಸೊ ವಿ ಆರ್ ಯೂಸಿಂಗ್ ದಟ್ ತವಾ. ಆನ್ ದ್ಯಾಟ್ ವಿ ಗನ ಕೀಪ್ ಸಮಥಿಂಗ್ ಹೆವಿ. ಸೊ ನಾವು ಮಸಾಲೆ ಕುಟ್ಟಕ್ಕೆ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀವಿ. ಅದನ್ನು ಇಟ್ಟು ಒಂದು 15-20 ಮಿನಿಟ್ಸ್ ಫುಲ್ಲಿ ಲೋ ಫ್ಲೇಮಲ್ಲಿ ಕುಕ್ ಆಗಬೇಕು. ಇದು ನೋಡಿ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ದ ರೈಸ್ ಈಸ್ ಪರ್ಫೆಕ್ಟ್ಲಿ ಕುಕ್ಡ್ ಆ್ಯಂಡ್ ಮೇಲೆ ಲೈಟ್ ಕಲರ್ ಇದೆ, ಒಳಗಡೆ ಬಿಕಾಸ್ ದ ಗ್ರೇವಿ ಈಸ್ ಇನ್ ದ ಮಿಡಲ್, ಒಳಗಡೆ ಕಲರ್ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಡಿಶ್ ಔಟ್ ಮಾಡ್ಕೊತಾ ಇದ್ದೀವಿ. 2 kg ಮಟನ್ಗೆ 1 kg ರೈಸ್ ಅಷ್ಟು ಯೂಸ್ ಮಾಡಿದ್ದೀವಿ. ಸೊ ಆಲ್ ದ ಇಂಗ್ರೀಡಿಯೆಂಟ್ಸ್ ಐ ಮೆನ್ಷನ್ಡ್ on the screen and you can try it and let me know if you like it, and please share, comment and subscribe to my channel. Thank you.